Hi guys, welcome to live trading using 50,000 capital. ಸೊ ಇಲ್ಲಿ ಟೈಮ್ ನೋಡ್ಬೋದು 11:05. ನಾನು ಈಗ ನನ್ನ ಫಸ್ಟ್ ಟ್ರೇಡಲ್ಲಿ ಎಂಟ್ರಿ ಆಗಿದ್ದೀನಿ ಕಾಲ್ ಸೈಡು. ಸೊ ಇಲ್ಲಿ ನೋಡ್ಬೋದು ನಾನು ಕಾಲ್ ಸೈಡ್ 24,350 ಕಾಲ್ನ ಎಂಟ್ರಿ ಆಗಿದ್ದೀನಿ. 136 ರೂಪಾಯಿಗೆ ಎಂಟ್ರಿ ಆಗಿದ್ದೀನಿ. ಕರೆಕ್ಟಾಗಿ ಇಲ್ಲಿ ಎಂಟ್ರಿ ಆಗಿದ್ದೀನಿ. ನನ್ನ ಸ್ಟಾಪ್ ಲಾಸ್ ಹತ್ತತ್ರ ಒಂದು 136 ಅಂದರೆ 120 ಅಂದರೆ ಒಂದು 15-16 ಪಾಯಿಂಟ್ ಇದೆ. 1000 ನನ್ನ ರಿಸ್ಕ್ ಇರೋದೇ ಒಂದು ಟ್ರೇಡಿಗೆ 1000, 1200 ಈ ಥರ. ಕರೆಕ್ಟಾಗಿ 1,100 ರೂಪಾಯಿ ನನ್ನ ರಿಸ್ಕ್ ಇದೆ. 3,000 1:3 ನಾನು ಫಾಲೋ ಮಾಡೋದು. ಅದಕ್ಕೋಸ್ಕರ ನಾನು 3,000 ನನ್ನ ಪ್ರಾಫಿಟ್ ಇದೆ. ಸೊ ನಾನು ಯಾಕೆ ಇಲ್ಲಿ ಟ್ರೇಡ್ ತಗೊಂಡೆ ಅಂದರೆ, ಸೊ ಇಲ್ಲಿ ನೋಡ್ಬೋದು ಒಂದು ಒಳ್ಳೆ ಬೈಯಿಂಗ್ ಬಂದಾದ್ಮೇಲೆ ಮಾರ್ಕೆಟ್ ಒಂದು ಒಳ್ಳೆ ಬೈಯಿಂಗ್ ಅಲ್ಲೇ ಕೂಡ ಕ್ಲೋಸ್ ಮಾಡಿತ್ತು. ಸೊ ಇವತ್ತು ನಾನು ಬೈಯಿಂಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಡೈರೆಕ್ಟಾಗಿ ಎಂಟ್ರಿ ಆಗಲ್ಲ. ಒಂದು ಫುಲ್ ಬ್ಯಾಕ್ಗೆ ನಾನು ವೆಯ್ಟ್ ಮಾಡ್ತಿದ್ದೆ. ಸೊ ಮಾರ್ಕೆಟ್ ಓಪನ್ ಆದ ತಕ್ಷಣ ಫಸ್ಟ್ ಮೇಲೋಯ್ತು, ಅದಾದ್ಮೇಲೆ ಒಂದು ಸೆಲ್ಲಿಂಗ್ ಬಂತು. ಸೊ ಇದು ಫುಲ್ ಬ್ಯಾಕ್ ಅಂತ ನಾನು ಕನ್ಸಿಡರ್ ಮಾಡಿ ಇನ್ನು ನೆಕ್ಸ್ಟ್ ಬೈಯಿಂಗ್ ಸೈಡ್ಗೆ ಟ್ರೇಡ್ ಹುಡುಕ್ತಾ ಇದ್ದೆ. ಸೊ ಅದೇ ರೀತಿ ನಾನು ಯಾವಾಗಲೂ ಅಷ್ಟೇ ಬೈಯಿಂಗ್ ಟ್ರೇಡ್ಗೆ ನಾನು ನೆಕ್ಸ್ಟ್ ಫುಲ್ ಬ್ಯಾಕ್ಗೆ ನಾನು ಎಂಟ್ರಿ ಆಗಬೇಕು ಅಂದರೆ ನನ್ನ ಒಂದು ಕಂಡೀಷನ್ಸ್ಗಳಿದ್ದಾವೆ. ಅದು ಏನು ಅಂದರೆ, ಒಂದು ಮಾರ್ಕೆಟು ಒಂದು ಸಣ್ಣ ಒಂದು ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಬೇಕು, ಸರಿನಾ? ಈಗ ಬೈಯಿಂಗ್ ಬೈಯಿಂಗ್ ಬಂದು ಒಂದು ಫುಲ್ ಬ್ಯಾಕು, ಈ ಫುಲ್ ಬ್ಯಾಕ್ ರೆಡ್ ಕಲರ್ ಏನು ಕ್ಯಾಂಡಲ್ಸ್ಗಳಿದ್ದಾವೆ, ಫುಲ್ ಬ್ಯಾಕ್ ಬಂತಾ, ಈ ಫುಲ್ ಬ್ಯಾಕಿಂದ ನೆಕ್ಸ್ಟ್ ಬೈಯಿಂಗ್ ಕಂಟಿನ್ಯೂ ಆಗುತ್ತೆ ಅಂದರೆ ನನಗೆ ಒಂದು ಸಣ್ಣ ಟ್ರೆಂಡ್ ಲೈನು ಬ್ರೇಕ್ ಆಗಬೇಕು ಬೈಯಿಂಗ್ ಕಡೆ. ಸೊ ಇಲ್ಲಿ ಒಂದು ಟ್ರೆಂಡ್ ಲೈನ್ ಇತ್ತು, ಸಣ್ಣ ಟ್ರೆಂಡ್ ಲೈನು. ಮಾರ್ಕೆಟ್ ಈ ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿತು. ಆಮೇಲೆ ಇನ್ನೊಂದು ಕಂಡೀಷನ್ ಏನು ಅಂದರೆ, ನನಗೆ ಒಂದು ಡಿಪ್ ಬೇಕು, ಸರಿನಾ? ನೋಡಿ, ಸೆಲ್ಲಿಂಗ್ ಬಂತು, ಬೈಯಿಂಗು, ಆಮೇಲೆ ಒಂದು ಡಿಪ್ ಬಂತು. ಡಿಪ್ ಬಂದು ನೆಕ್ಸ್ಟ್ ಬೈಯಿಂಗ್ ಬಂತು. ಇಲ್ಲಿ ಒಳ್ಳೆ ಚೆನ್ನಾಗಿ ಕ್ಲೋಸ್ ಆಯ್ತಲ್ಲ, ನಾನು ಬೈಯಿಂಗಲ್ಲಿ ಈಗ ಟ್ರೇಡ್ ತಗೊಂಡಿದ್ದೀನಿ. ಸೊ ಇಲ್ಲಿ ಎಂಟ್ರಿ ಆಗಿದ್ದೀನಿ. ಇಲ್ಲಿ 136 ಹತ್ರ ಎಂಟ್ರಿ ಆಗಿದ್ದೀನಿ. ನನ್ನ ಸ್ಟಾಪ್ ಲಾಸ್ ಈ ಝೋನ್ ಕೆಳಗಿದೆ. ಇದೇನು ಬೈಯಿಂಗ್ ಬಂತಲ್ಲ, ಈ ಬೈಯಿಂಗ್ ಕೆಳಗಿದೆ. ನೋಡೋಣ ಮಾರ್ಕೆಟ್ ಏನು ಮಾಡುತ್ತೆ ಅಂತ. ಬೈಯಿಂಗಲ್ಲಿ ನನಗೆ ಪ್ರಾಫಿಟ್ ಕೊಡುತ್ತಾ ಅಥವಾ ಲಾಸ್ ಮಾಡುತ್ತಾ ಅಂತ. ಸೊ ಇವತ್ತಿನ ಡೇದು ನನ್ನ ಫಸ್ಟ್ ಟ್ರೇಡ್ ಇದು. ಸೊ ಇಲ್ಲಿ ನೋಡ್ಬೋದು ಇವತ್ತಿನ ಡೇದು ನನ್ನ ಫಸ್ಟ್ ಟ್ರೇಡು. ನೋಡ್ರಿ ಇಲ್ಲಿ ಇವತ್ತು ತಗೊಂಡಿರೋದು ನಾನು 11:10ಕ್ಕೆ ಇದೆ ಫಸ್ಟ್ ಟ್ರೇಡು. ಇದು ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ ಇಟ್ಟಿದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ನನ್ನ ಫಸ್ಟ್ ಟ್ರೇಡಲ್ಲಿ ನನ್ನ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಾಗಿದೆ. 119ಗೆ ಇಟ್ಟಿದ್ದೆ. ಈ ಲೋ ಕೆಳಗೆ ಇಟ್ಟಿದ್ದೆ. ಸೊ ಮಾರ್ಕೆಟ್ ಈ ಲೋನ ಬ್ರೇಕ್ ಮಾಡಿ ನನ್ನ ಸ್ಟಾಪ್ ಲಾಸ್ನ ಹಿಟ್ ಮಾಡಿದೆ. ಸೊ ನಾನು ಇಲ್ಲಿ ಏನಿದು ಇವತ್ತು ಬೈಯಿಂಗ್ ಬಂತಲ್ಲ, ಈ ಬೈಯಿಂಗ್ ಕಂಟಿನ್ಯೂ ಆಗ್ಬೋದು, ಒಂದು ಫುಲ್ ಬ್ಯಾಕ್ ಆದ್ಮೇಲೆ ಬೈಯಿಂಗ್ ಕಂಟಿನ್ಯೂ ಆಗುತ್ತೆ ಅಂತ ಎಂಟ್ರಿ ಆಗಿದ್ದೆ. ಈ ಬೈಯಿಂಗ್ ಅಲ್ಲಿ ಎಂಟ್ರಿ ಆಗಿದ್ದೆ. ಈ ಬೈಯಿಂಗ್ ಬಂದು ಒಂದು ಫುಲ್ ಬ್ಯಾಕ್ ಬಂದು ನೆಕ್ಸ್ಟ್ ಬೈಯಿಂಗ್ ಬಂತಲ್ಲ ಈ ಕ್ಯಾಂಡಲ್ ಅಲ್ಲಿ ಎಂಟ್ರಿ ಆಗಿದ್ದೆ. ಒಂದು ಟ್ರೆಂಡ್ ಲೈನ್ ಕೂಡ ಸ್ಮಾಲ್ ಟ್ರೆಂಡ್ ಲೈನ್ ಬ್ರೇಕ್ ಆಯಿತು. ಸೊ ಇಲ್ಲಿ ಎಂಟ್ರಿ ಆಗಿದೆ. ಬಟ್ ಮಾರ್ಕೆಟ್ ನನ್ನ ಎಂಟ್ರಿ ಕೊಡಿಸಿ ಮಾರ್ಕೆಟ್ ಇಲ್ಲಿ ರಿವರ್ಸ್ ಆಗಿ ನನ್ನ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಇಟ್ಸ್ ಓಕೆ. ನನ್ನ ಫಸ್ಟ್ ಟ್ರೇಡಲ್ಲಿ ನನ್ನ 1000 ಲಾಸ್ ಆಗಿದೆ. ಓಕೆ, ಇಲ್ಲಿ ನೋಡ್ಬೋದು ನಮ್ಮದು 1100 ಲಾಸ್ ಆಗಿದೆ ಫಸ್ಟ್ ಟ್ರೇಡಲ್ಲಿ. ಈಗ ನಮ್ಮ 46,000ಗೆ ಇನ್ನೊಂದು 30 ರೂಪೀಸ್ ಕಮ್ಮಿ ಇದೆ. ಸೊ ದಿಸ್ ಇಸ್ ದ ಫಸ್ಟ್ ಟ್ರೇಡ್ ನಮ್ಮದು. ಇಲ್ಲಿ ನೋಡ್ಬೋದು ಫಸ್ಟ್ ಟ್ರೇಡ್. ಸೊ ನೋಡೋಣ. ಸೊ ನಾನು ಈಗ ನನ್ನ ಸೆಕೆಂಡ್ ಟ್ರೇಡಲ್ಲಿ ಎಂಟ್ರಿ ಆಗಿದ್ದೀನಿ. 24,300 ಪುಟ್ಟಲ್ಲಿ ಎಂಟ್ರಿ ಆಗಿದ್ದೀನಿ. ಸೊ ಟೈಮ್ ಬಂದು 12:04. ಸೊ ನಾನು ಯಾಕೆ ಈ ಪುಟ್ ಸೈಡಲ್ಲಿ ಎಂಟ್ರಿ ಆದೆ ಅಂದರೆ, ಸೊ ನೀವು ಇಲ್ಲಿ ನೋಡ್ಬೋದು 15 ಮಿನಿಟ್ಸಲ್ಲಿ ಒಂದು ಅಪ್ ಸೈಡ್ ಚಾನಲ್ನ ಮಾರ್ಕೆಟ್ ಫಾರ್ಮೇಷನ್ ಮಾಡ್ತಿದೆ. ಸೊ ನೋಡ್ರಿ, ಇಲ್ಲಿ ಮಾರ್ಕೆಟ್ ಇಲ್ಲಿಂದ ಒಂದು ಚಾನಲ್ನ ಫಾರ್ಮೇಷನ್ ಮಾಡ್ತಿದೆ. ಈ ಚಾನಲ್ ಲೋಗ್ ಬಂದಾಗ ಬೈಯಿಂಗ್ ಬರ್ತಿದೆ, ಈ ಚಾನಲ್ ಐಗೆ ಬಂದಾಗ ಇಲ್ಲಿಂದ ಸೆಲ್ಲಿಂಗ್ ಬರ್ತಿದೆ. ಆಮೇಲೆ ನಾನು ನಿಮಗೆ ಹೇಳಿದ್ದೆ ಸೆಂಟಿಮೆಂಟು ಕೂಡ ಒಂದು ಸ್ವಲ್ಪ ಸೆಲ್ಲಿಂಗ್ ಇದೆ ಅಂತ. ಅದಾದಮೇಲೆ ಮಾರ್ಕೆಟ್ ಕೂಡ ಒಂದು ಚಾನಲಲ್ಲಿದೆ. ಆಮೇಲೆ ಮಾರ್ಕೆಟು ಚಾನಲ್ ಹೈಯಿಂದ ಒಂದು ರಿಜೆಕ್ಷನ್ ಕೂಡ ತಗೊಂಡಿದೆ. ಆಮೇಲೆ ಇಲ್ಲೊಂದು ಸಪ್ಲೈ ಝೋನ್ ಇದೆ ಅಂತಲೂ ಕೂಡ ನಿಮಗೆ ಹೇಳಿದ್ದೆ. ಇಲ್ಲಿ ನೋಡಿ, ಈ ಹೈಯಿಂದ ಮಾರ್ಕೆಟ್ ಒಂದು ಲೋ ಫಾರ್ಮೇಷನ್ ಮಾಡಿತ್ತು. ಸೊ ಈ ಒಂದು ಸಪ್ಲೈ ಝೋನ್ ಇದೆ ಅಂತಲೂ ಕೂಡ ನಿಮ್ಗೆ ಹೇಳಿದ್ದೆ. ಇಲ್ಲಿ ಹಲವಾರು ಪಾಯಿಂಟ್ಸ್ಗಳು ಸೇರಿ ಇಲ್ಲಿಂದ ಸೆಲ್ಲಿಂಗ್ ಬರ್ತಿದೆ ಅಂತ ಮಾರ್ಕೆಟಲ್ಲಿ ಹೇಳಿತ್ತು. ಅದಾದಮೇಲೆ ಇಲ್ಲಿ ನೋಡ್ಬೋದು ಒಂದು ಸೆಲ್ಲಿಂಗ್ ಬಂದು ಒಂದು ಪುಲ್ ಬ್ಯಾಕ್ ತಗೊಂಡು ಈ ಪುಲ್ ಬ್ಯಾಕ್ ಲೋನ ನಾವು ಬ್ರೇಕ್ ಮಾಡಿದ್ಮೇಲೆ ಎಂಟ್ರಿ ಆದೆ. ಸೊ ನೋಡ್ರಿ, ಇಲ್ಲಿ ಒಂದು ಸೆಲ್ಲಿಂಗ್ ಬಂತು. ಸೆಲ್ಲಿಂಗ್ ಬಂದಾದಮೇಲೆ ಒಂದು ಪುಲ್ ಬ್ಯಾಕ್ನ ತಗೊಂಡು ಇಲ್ಲಿ ಒಂದು ಲೋನ ಫಾರ್ಮೇಷನ್ ಮಾಡಿತ್ತು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಲೋನ ಫಾರ್ಮೇಷನ್ ಮಾಡಿತ್ತು ಮಾರ್ಕೆಟ್. ಫುಲ್ ಬ್ಯಾಕ್ ತಗೊಂಡು ಈ ಲೋನ ಫಾರ್ಮೇಷನ್ ಮಾಡಿತ್ತು. ಫಸ್ಟ್ ಟೈಮ್ ಈ ಲೋನ ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತು, ಬಟ್ ಆಗಲಿಲ್ಲ. ಸೊ ಸೆಕೆಂಡ್ ಟೈಮ್ ಈ ಲೋನ ಬ್ರೇಕ್ ಮಾಡಿದಾಗ ನಾನು ಈ ಬ್ರೇಕಲ್ಲಿ ಎಂಟ್ರಿ ಆಗಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲೇ ಎಂಟ್ರಿ ಆಗಿದ್ದೀನಿ ಈ ಬ್ರೇಕಲ್ಲಿ. ಈ ಬ್ರೇಕ್ ಮಾಡಿದ್ದ ಹೈ ಇದೆಯಲ್ಲ, ಈ ಸ್ವಿಂಗ್ ಹೈ, ಈ ಲೋನ ಬ್ರೇಕ್ ಮಾಡಿ ಸ್ವಿಂಗ್ ಹೈ ಇದೆಯಲ್ಲ, ಈ ಹೈ ಮೇಲೆ ನನ್ನ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ಅಂದರೆ ಇಲ್ಲಿ
ಪುಟ್ಟಲ್ಲಿ ಇದ್ರ ಕೆಳಗೆ ನನ್ನ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ. ಹತ್ತತ್ರ 1200 ನನ್ನ ಸ್ಟಾಪ್ ಲಾಸ್ ಬರುತ್ತೆ. 1200 ನನ್ನ ಸ್ಟಾಪ್ ಲಾಸ್ ಬರುತ್ತೆ. ನನ್ನ ರಿಸ್ಕ್ ಕೂಡ ಇದ್ದಿದ್ದು ಅಷ್ಟೇ. ಫಸ್ಟ್ ಟ್ರೇಡು 1100 ಲಾಸ್ ಆಯಿತಾ. ಸೆಕೆಂಡ್ ಟ್ರೇಡು 1200 ಅಂದರೆ 200. ನನ್ನ ರಿಸ್ಕ್ ಇದ್ದಿದ್ದೆ 2 ರಿಂದ 2,500 ಒಂದು ದಿನಕ್ಕೆ. ಸೊ ನನ್ನ ರಿಸ್ಕ್ ಒಳಗೆ ಇದೆ, ಹಂಗಾಗಿ ನಾನು ಈ ಟ್ರೇಡ್ನ ತಗೊಂಡೆ. 1200 ನನ್ನ ರಿಸ್ಕ್ ಇದೆ. ಅದ್ರ 1:3 ನಾನು ಫಾಲೋ ಮಾಡೋದು, ರಿಸ್ಕ್ ಟು ರಿವಾರ್ಡ್ ರೇಷಿಯೋನ ನಾನು ಫಾಲೋ ಮಾಡೋದು. ಸೊ ನನಗೆ ಪ್ರಾಫಿಟ್ ಬಂದರೆ ಮಿನಿಮಮ್ 3000 ನನಗೆ ಪ್ರಾಫಿಟ್ ಬರಲೇಬೇಕು. ಸೊ 1:3 ಅಂದರೆ ಇನ್ನು 3600 ಸಮಥಿಂಗ್ ಬರುತ್ತೆ. 3500 ಅಂದ್ಕೊಳ್ಳಿ. 3500 ನನಗೆ ಪ್ರಾಫಿಟ್ ಬರಬೇಕು. ಸೊ ನೋಡೋಣ ಏನಾಗುತ್ತೆ ಮಾರ್ಕೆಟ್ ನಮ್ಗೆ ಪ್ರಾಫಿಟ್ ಕೊಡುತ್ತಾ ಸೆಕೆಂಡ್ ಟ್ರೇಡಲ್ಲಿ ಅಥವಾ ಲಾಸ್ ಕೊಡುತ್ತಾ ಅಂತ. ಇದು ನನಗಾಗಲೇ 3 ಟ್ರೇಡ್ ಲಾಸ್ ಆಗಿದ್ದಾವೆ. ಈ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದ ಮೇಲೆ ಏನು ಸ್ಟಾರ್ಟಿಂಗ್ 3 ಟ್ರೇಡ್ ತಗೊಂಡ 3 ಟ್ರೇಡ್ ಕೂಡ ಲಾಸ್ ಆಗಿದ್ದಾವೆ. ಸೊ ಇದು 4th ಟ್ರೇಡು. ನೋಡೋಣ ಈ ಟ್ರೇಡರ್ ನಮಗೆ ಪ್ರಾಫಿಟ್ ಕೊಡುತ್ತಾ ಅಥವಾ ಲಾಸ್ ಕೊಡುತ್ತಾ ಅಂತ. ಇಟ್ಸ್ ಓಕೆ, ಲಾಸ್ ಇಸ್ ಅ ಪಾರ್ಟ್ ಆಫ್ ದಿ ಗೇಮ್. ಲಾಸ್ ಆಗುತ್ತೆ, ಲಾಸ್ ಆಗಲೇಬೇಕು. ಲಾಸ್ ಆಗಲಿಲ್ಲ ಅಂದರೆ ನಾವು ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ನೋಡೋಣ ಈ ಟ್ರೇಡ್ ಏನಾಗುತ್ತೆ ಅಂತ. ಓಕೆ ಗಾಯ್ಸ್, ಟೈಮ್ ಬಂದು 2:30. ಸೊ ಮಾರ್ಕೆಟ್ ಎಲ್ಲೂ ಹೋಗ್ತಿಲ್ಲ, ಸುಮ್ಮನೆ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಿದೆ. ಕೆಳಗಡೆನೂ ಬೀಳ್ತಿಲ್ಲ, ಮೇಲ್ಗಡೆನೂ ಹೋಗ್ತಿಲ್ಲ. ಸೊ ನಾನು ನನ್ನ ಟ್ರೇಡ್ನ ಇಲ್ಲಿ ಎಕ್ಸಿಟ್ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಟ್ರೇಡ್ ಇಲ್ಲಿ ನಾನು ಎಕ್ಸಿಟ್ ಮಾಡಿದ್ದೀನಿ. ಸೆಕೆಂಡ್ ಟ್ರೇಡ್ ಕೂಡ ಸ್ವಲ್ಪ ಲಾಸಲ್ಲಿ ನಾನು ಎಕ್ಸಿಟ್ ಮಾಡಿದ್ದೀನಿ. ಸೊ ಇವತ್ತು 2 ಟ್ರೇಡ್ ಕೂಡ ನನಗೆ ಲಾಸ್ ಆದಂಗೆ. ನೋಡ್ರಿ, ಇಲ್ಲಿ ಮಾರ್ಕೆಟ್ ಏನೋ ನಮ್ಮ ಸೈಡ್ ಬಂದಿದೆ, ಬಟ್ ಪುಟ್ಟಲ್ಲಿ ಪ್ರೀಮಿಯಂ ರೈಸ್ ಆಗ್ತಿಲ್ಲ. ಯಾಕೆಂದರೆ ಅಷ್ಟು ಯಾವ ರೀತಿ ಮಾರ್ಕೆಟ್ ಬೀಳ್ಬೇಕಾದ್ರೆ ಜೋರಾಗಿ ಬೀಳುತ್ತಾ, ಡಾಮಿನೆನ್ಸ್ ಅಲ್ಲಿ ಬೀಳುತ್ತಾ, ಆ ಥರ ಮಾರ್ಕೆಟ್ ಬೀಳ್ತಾ ಇಲ್ಲ. ಇಲ್ಲೇ ಟೈಮ್ ವೇಸ್ಟ್ ಮಾಡ್ಕೊಂತ ಮೆಲ್ಲಗೆ ಬೀಳ್ತಾ ಇದೆ. ಅದಕ್ಕೋಸ್ಕರ ಪ್ರೀಮಿಯಮ್ ಕೂಡ ಮೂವ್ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನನ್ನ ಟ್ರೇಡ್ನ ನಾನು ಇಲ್ಲಿ ಎಕ್ಸಿಟ್ ಮಾಡಿದೆ. ಸೊ ಇವತ್ತು ನನ್ನ 2 ಟ್ರೇಡ್ ಕೂಡ ಲಾಸ್ ಆಗಿದ್ದಾವೆ. ನೆನ್ನೆ ಫಸ್ಟ್ ಡೇನು ಕೂಡ ಲಾಸ್ ಆಗಿದ್ವು 2. ಇವತ್ತು ಸೆಕೆಂಡ್ ಡೇನು ಕೂಡ ಒಂದು 2 ಟ್ರೇಡ್ ಲಾಸ್ ಆಗಿದ್ದಾವೆ. ಇವತ್ತು 1462 ರೂಪಾಯಿ ಲಾಸ್ ಆಗಿದೆ ನಂದು. ಜರ್ನಲ್ ಅಲ್ಲಿ ಇದನ್ನ ಅಪ್ಡೇಟ್ ಮಾಡೋಣ. ಓಕೆ, ಇವತ್ತು ನನ್ನ ಫಸ್ಟ್ ಟ್ರೇಡ್ ನನ್ನ 1000 ರಿಸ್ಕ್ ಇಟ್ಟಿದ್ದೆ. 1100 ನನಗೆ ಲಾಸ್ ಆಯಿತು. ಸೊ ಅದೇ ರೀತಿ ಸೆಕೆಂಡ್ ಟ್ರೇಡ್ ನಾನು ಡೌನ್ ಸೈಡ್ ತಗೊಂಡಿದ್ದೆ, 1000 ರಿಸ್ಕ್ ಇಟ್ಟು, ಅದು -360 ರೂಪಾಯಿ ಆಯಿತು. ಯಾಕೆಂದರೆ ನಾನು ಭಾಳ ಹೊತ್ತು ಮಾರ್ಕೆಟ್ ವೆಯ್ಟ್ ಮಾಡಿಸಿದ್ರಿಂದ ತೆಗ್ದಿದ್ದೀನಿ. ಸೊ ಟೋಟಲ್ ಲಾಸ್ ಇವತ್ತು 1462. ಸೊ ಈಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಬಂದು ಇವತ್ತು 45,578 ರೂಪಾಯಿ ಇದೆ. ಇನ್ನು ಬ್ರೋಕರೇಜ್ ಕ್ಯಾಲ್ಕುಲೇಷನ್ ಆಗಿಲ್ಲ, ಅದು ಕ್ಯಾಲ್ಕುಲೇಷನ್ ಆದಮೇಲೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇವತ್ತು 2 ದಿನಕ್ಕೆ ಅದಾದ ನನಗೆ 4,500 ಲಾಸ್ ಆದಂಗೆ. ಓಕೆ, ಇಟ್ಸ್ ಅ ಪಾರ್ಟ್ ಆಫ್ ದಿ ಗೇಮ್. ಇದೇನು 4,500 ಲಾಸ್ ಆಗಿದೆಯಾ, ಇದು 1 ರಿಂದ 2 ಟ್ರೇಡ್ ಒಳಗೆ ನಾವು ಪ್ರಾಫಿಟ್ ಮಾಡ್ಬೋದು. ಸೊ ಇಟ್ಸ್ ಓಕೆ, ನಡೆಯುತ್ತೆ. 2 ದಿನ ಲಾಸ್ ಆಗಿದೆ ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಏನಾಗುತ್ತೆ ಅಂತ ನೋಡೋಣ.